ವಿಶ್ ಯು ಹ್ಯಾಪಿ ನ್ಯೂ ಇಯರ್. ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಫ್ರೆಂಡ್ಸ್, ನೀವು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತನಾಡಲಿಕ್ಕೆ ಕಲಿಬೇಕು, ಸ್ಪೋಕನ್ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಜೀವನದಲ್ಲಿ ನಾನು ಈ ವರ್ಷ ಇಂಗ್ಲಿಷ್ ಅನ್ನ ಕಲಿತೀನಿ ಅಂತಂದು ಒಂದು ಗುರಿನ ಇಟ್ಕೊಳ್ಬೇಕಾಗತ್ತೆ, ಗೋಲನ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಆದ್ರಿಂದ ನಾವು ಸ್ಪೋಕನ್ ಇಂಗ್ಲಿಷ್ ಅನ್ನ ಕಲಿಬೇಕು ಅಂತಂದ್ರೆ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಈ ವರ್ಷ ಗುರಿಗಳನ್ನ ಇಟ್ಕೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನ್ ನಿಮ್ಮೊಂದಿಗೆ ವಿಷಯಗಳನ್ನ ಹಂಚ್ಕೊಳ್ಳಿಕ್ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಷಯಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಪ್ಲೈ ಮಾಡ್ಕೊಂಡು ಅವುಗಳನ್ನ ಪಾಲಿಸಿದ್ದೆ ಆದ್ರೆ ಖಂಡಿತವಾಗ್ಲೂ 2021ನೇ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಈ ವರ್ಷದಲ್ಲಿ ನೀವು ಖಂಡಿತವಾಗ್ಲೂ ಸ್ಪೋಕನ್ ಇಂಗ್ಲಿಷ್ ನ ಕಲಿತು ನೀವು ಇಂಗ್ಲಿಷ್ ನ ಫ್ಲೂಯೆಂಟ್ ಆಗಿ ಮಾತನಾಡಬಹುದು. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಆ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಶುರು ಮಾಡೋಣ. ನೋಡಿ, ನೀವೆಲ್ಲರೂ ಸ್ಪೋಕನ್ ಇಂಗ್ಲಿಷ್ ನ ಕಲಿತು ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಮಾತನಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಗುರಿಯನ್ನ ಸೆಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮಾಡಿ ಫ್ರೆಂಡ್ಸ್, ಐ ವುಡ್ ಲೈಕ್ ಟು ಆಸ್ಕ್ ಯು ಒನ್ ಸಿಂಪಲ್ ಕ್ವಶನ್. Why do you want to learn spoken English? Come on, answer me. ಯಾವುದಕ್ಕೋಸ್ಕರ ನೀವು ಇಂಗ್ಲಿಷ್ ನ ಕಲಿಬೇಕಾಗಿದೆ? ಬಿಕಾಸ್ ನಮ್ಮ ಮೈಂಡ್ಗೆ ಏನ್ ಗೊತ್ತಾ, ಒಂದು ಕ್ಲಾರಿಟಿ ಬೇಕಾಗತ್ತೆ. ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ನಾನು ಈ ಒಂದು ಕೆಲಸವನ್ನ ಈ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತೀನಿ ಅಂತಂದು ನಾವು ಮನಸ್ಸಿಗೆ ಕ್ಲಾರಿಟಿಯನ್ನು ಕೊಟ್ಟಾಗ ನಮ್ಮ ಮನಸ್ಸು ಅದ್ರ ಮೇಲೆ 100% ಫೋಕಸ್ ಮಾಡುತ್ತೆ. ಆದ್ರಿಂದ ಫಸ್ಟ್ ನೀವು ನಿಮ್ಮ ಮೈಂಡ್ ಅಲ್ಲಿ ಯೋಚನೆ ಮಾಡಿ, ವೈ ಡು ಐ ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್? ನಾನು ಏಕೆ ಸ್ಪೋಕನ್ ಇಂಗ್ಲಿಷ್ ನ ಕಲಿಬೇಕು? ವಾಟ್ ಈಸ್ ದ ನೆಸೆಸಿಟಿ? ಏನ್ ನನಗೆ ಅವಶ್ಯಕತೆ ಇದೆ? ಯಾವ್ದಕ್ಕೋಸ್ಕರ ನಾನು ಕಲಿಬೇಕು? ಆ ಒಂದು ಪ್ರಬಲ ಇಚ್ಛೆ ಅಂತಂದ್ ಹೇಳ್ತೀವಿ ನಾವು, ಬರ್ನಿಂಗ್ ಡಿಸೈರ್ ಅಂತಂದ್ ಹೇಳ್ತೀವಿ. ನೋಡಿ, ಎಷ್ಟೋ ಜನ ತಮ್ಮ ಜೀವನದಲ್ಲಿ ಅನ್ಕೊಳ್ತಾರೆ ನಾನು ಇಂಗ್ಲಿಷ್ ನ ಕಲಿಬೇಕು, ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತನಾಡ್ಬೇಕು ಅಂತಂದು. ಬಟ್ ಅವರಿಂದ ಅದು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಅವರಲ್ಲಿ ಪ್ರಮುಖವಾದಂತ ಬರ್ನಿಂಗ್ ಡಿಸೈರ್ ಇರಲ್ಲ. ಬರ್ನಿಂಗ್ ಡಿಸೈರ್ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಉತ್ಕೃಷ್ಟವಾದಂತ ಒಂದು ಬಯಕೆ, ನಾನು ಅದನ್ನ ಅಚೀವ್ಮೆಂಟ್ ಮಾಡ್ಲೇಬೇಕನ್ನುವಂತ ಒಂದು ಪ್ರಬಲವಾದಂತ ಇಚ್ಛೆ ನಿಮ್ಮಲ್ಲಿದ್ರೆ ನೀವು ಯಾವ ಒಂದು ಗುರಿಯನ್ನ ಇಟ್ಕೊಳ್ತೀರಿ ಅದರಲ್ಲಿ 100% ಸಕ್ಸಸ್ಫುಲ್ ಆಗ್ತೀರಾ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನ್ ನಿಮ್ಮನ್ನ ಕೇಳ್ತಾ ಇದ್ದೀನಿ, ವೈ ಡು ಯು ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್? ಕಮ್ ಆನ್, ಈ ಒಂದು ವಿಡಿಯೋನ ಈಗಲೇ ಪಾಸ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನ ನೀವು ನೋಟ್ಬುಕ್ ಅಲ್ಲಿ ಬರೆತೆಗಿರಿ. ಯಾಕೆ ಗೊತ್ತಾ, ನೀವ್ ಯಾವಾಗ ಆ ಒಂದು ರೀಸನ್ಸ್ ಗಳನ್ನ ಬರೀತೀರಿ ಅವಾಗ ನೀವು ಆ ಗುರಿಯನ್ನ ಮುಟ್ಲಿಕ್ಕೆ ನಿಮ್ಮ ಮನಸ್ಸು ನಿಮ್ಗೆ ಮೋಟಿವೇಶನ್ ಕೊಡ್ತಾ ಇರುತ್ತೆ. ಸುಮಾರು ಜನ ಅಂತಾರೆ, ಏನ್ ಗೊತ್ತಾ ಸರ್, ನಾನು ಇಂಗ್ಲಿಷ್ ನ ಕಲಿಬೇಕು, ಇಂಗ್ಲಿಷ್ ನಲ್ಲಿ ಮಾತನಾಡ್ಬೇಕು ಅಂತಂದು ತುಂಬಾ ಪ್ರಯತ್ನ ಪಡ್ತೀನಿ ಸರ್. ಎಷ್ಟೋ ಸತಿ ನಾನು ಅನೇಕ ಕೋರ್ಸ್ ಗಳಿಗೆ ಸೇರ್ತೀನಿ ಸರ್, ಆಮೇಲೆ ಅನೇಕ ಬುಕ್ಸ್ ಗಳನ್ನ ಓದ್ತೀನಿ ಸರ್, ಅನೇಕ ವಿಡಿಯೋಸ್ ಗಳನ್ನ ನೋಡ್ತೀನಿ ಸರ್, ಆದ್ರೆ ಕೆಲವು ದಿನಗಳಾದ ನಂತರ ಇಂಟ್ರೆಸ್ಟ್ ನನಗೆ ಹೊರಟು ಹೋಗ್ಬಿಡುತ್ತೆ ಸರ್ ಅಂತಂದು ಹೇಳ್ತಾರೆ. ಎಸ್ ಫ್ರೆಂಡ್ಸ್, ಇದು ಯಾಕಾಗತ್ತೆ ಅಂತಂದ್ರೆ ನಮ್ಮಲ್ಲಿ ಒಂದು ಪ್ರಬಲವಾದಂತ ಇಚ್ಛೆಯನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿಲ್ಲ, ನಮ್ಮ ಮನಸ್ಸಿಗೆ ನಾವು ಕ್ಲಾರಿಟಿ ಕೊಟ್ಟಿಲ್ಲ, ನಾವು ಯಾವುದಕ್ಕೋಸ್ಕರ ನಾವು ಇಂಗ್ಲಿಷ್ ನ ಕಲಿಬೇಕಾಗಿದೆ ಅಂತಂದು. ಯಾವುದೇ ಒಂದು ವಿಷಯ ನಿಮಗೆ ಅನಿವಾರ್ಯತೆ ಆದ್ರೆ ಮಾತ್ರ ನೀವು ಆ ಒಂದು ವಿಷಯವನ್ನ 100% ಕಲಿತೀರಿ. ಬಿಕಾಸ್ ದೇರ್ ಈಸ್ ಅ ಬ್ಯೂಟಿಫುಲ್ ಸೇಯಿಂಗ್, ವಾಟ್ ಈಸ್ ದಟ್? ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತಂದು. ಅಂದ್ರೆ ಅನಿವಾರ್ಯತೆ ಅಂತನ್ನೋದು ಮನುಷ್ಯನನ್ನ ಹೊಸ ಹೊಸ ಸಂಶೋಧನೆಗಳನ್ನ ಮಾಡ್ಲಿಕ್ಕೆ ಹಚ್ಚುತ್ತಂತೆ. ಆದ್ರಿಂದ ನಿಮ್ಮ ಒಂದು ಅನಿವಾರ್ಯತೆ ಏನಿದೆ ಅದನ್ನ ಫಸ್ಟ್ ನೀವು ಬರೆತೆಗಿಬೇಕು. ಈಗ ಸ್ಪೋಕನ್ ಇಂಗ್ಲಿಷ್ ನ ಕಲಿಯದೇ ಇದ್ರೆ ನಿಮಗೆ ಏನ್ ಲಾಸ್ ಆಗುತ್ತೆ, ಸ್ಪೋಕನ್ ಇಂಗ್ಲಿಷ್ ನ ಕಲಿತ್ರೆ ನಿಮ್ಗೆ ಏನ್ ಲಾಭ ಆಗುತ್ತೆ, ಅದನ್ನ ಫಸ್ಟ್ ನೀವು ಬರೆತೆಗಿರಿ. ಬಿಕಾಸ್ ನಮ್ಮ ಮೈಂಡ್ಗೆ ನಾವು ಒಂದು ನಿರ್ದಿಷ್ಟವಾದಂತ ಸ್ಪೆಸಿಫಿಕ್ ಆದಂತ ಒಂದು ಕ್ಲಾರಿಟಿನ ಅಲ್ಲಿ ಕೊಡ್ಬೇಕಾಗತ್ತೆ. ವೈ ಡು ಯು ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್? ಈಗ ನಾವು ಒಬ್ಬ ಡಿಗ್ರಿಯಲ್ಲಿ ಓದ್ತಾ ಇರುವಂತ ಸ್ಟೂಡೆಂಟ್ ಗಳಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಸರ್ ನಾನು ನನ್ನ ಡಿಗ್ರಿನ ಕಂಪ್ಲೀಟ್ ಮಾಡಿದ ನಂತರ ನಾನು ಯಾವ್ದಾದ್ರು ಕೆಲಸಕ್ಕೋಸ್ಕರ ಒಂದು ಇಂಟರ್ವ್ಯೂಗೆ ನಾನು ಹೋದ್ರೆ ಆ ಇಂಟರ್ವ್ಯೂವನ್ನ ನಾನು ಯಶಸ್ವಿಯಾಗಿ ಎದುರಿಸಬೇಕು ಅಂತಂದ್ರೆ, ಸಕ್ಸಸ್ಫುಲ್ ಆಗಿ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ನಾನು ಜಾಬ್ ಅನ್ನ ಪಡೆದುಕೊಳ್ಬೇಕು ಅಂತಂದ್ರೆ ನನ್ನ ಸ್ಪೋಕನ್ ಇಂಗ್ಲಿಷ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ದೇರ್ ಫಾರ್ ಐ ಲರ್ನ್ ಸ್ಪೋಕನ್ ಇಂಗ್ಲಿಷ್ ಅಂತಂದು ಹೇಳ್ತಾರೆ. ಅದೇ ರೀತಿ ನೀವೊಬ್ಬ ಟೀಚರ್ ಅಂಡ್ ಲೆಕ್ಚರರ್ ಆಗಿದ್ರೆ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಎಫೆಕ್ಟಿವ್ ಆಗಿ ಪಾಠ ಮಾಡಬೇಕು ಅಂತಂದ್ರೆ, ಎಸ್ ಐ ವಾಂಟ್ ಟು ಇಂಪ್ರೂವ್ ಮೈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡ್ ಸ್ಪೋಕನ್ ಇಂಗ್ಲಿಷ್ ಅಂತ ನೀವು ಹೇಳ್ತೀರಿ.
ಅದೇ ರೀತಿ ವೈ ಡು ಯು ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್ ಅಂತಂದು ಒಬ್ಬ ಬಿಸ್ನೆಸ್ ಮ್ಯಾನ್ ಕೇಳಿದ್ರೆ ಅವನ ಆನ್ಸರ್ ಬರ್ಬೋದು, ಎಸ್ ಐ ವಾಂಟ್ ಟು ಡೆವಲಪ್ ಮೈ ಬಿಸ್ನೆಸ್ ಮೋರ್, ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ಮೈ ಬಿಸ್ನೆಸ್ ಮೋರ್. ನಾನು ನನ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತಂದಿದ್ದೀನಿ, ಇನ್ನು ಹೆಚ್ಚು ಸಕ್ಸಸ್ಫುಲ್ ಆಗ್ಬೇಕಂತಂದಿದ್ದೀನಿ ನನ್ನ ಬಿಸ್ನೆಸ್ ಲೈನ್ ಅಲ್ಲಿ, ಅದಕ್ಕೋಸ್ಕರ ನಾನು ಸ್ಪೋಕನ್ ಇಂಗ್ಲಿಷ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ನಾನು ಕಲಿತೀನಿ ಅಂತಂದು ಹೇಳ್ಬೋದು. ಇದೇ ಪ್ರಶ್ನೆನ ಒಬ್ಬ ಹೌಸ್ ವೈಫಿಗೆ ನೀವು ಕೇಳಿದ್ರೆ ಯಾಕೆ ನೀವು ಸ್ಪೋಕನ್ ಇಂಗ್ಲಿಷ್ ನ ಕಲಿಬೇಕು ಅಂತಂದು ಎಷ್ಟೋ ಜನ ಹೌಸ್ ವೈಫ್ ಆನ್ಸರ್ ಹೇಳ್ತಾರೆ, ಸರ್ ನಾನು ನನ್ನ ಮಕ್ಕಳಿಗೆ ಚೆನ್ನಾಗಿ ಇಂಗ್ಲಿಷ್ ಅನ್ನ ಕಲಿಸ್ಬೇಕು, ಆದ್ರಿಂದ ನಾನು ಫಸ್ಟ್ ಇಂಗ್ಲಿಷ್ ನಲ್ಲಿ ಮಾತನಾಡೋದನ್ನ ಕಲಿಬೇಕು. ನನ್ನ ಮಕ್ಕಳನ್ನ ನಾನು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ನಾನು ಓದಿಸಿದೀನಿ, ಅಲ್ಲಿ ಹೋದಾಗ ಟೀಚರ್ಸ್ ಜೊತೆಗೆ ನನಗೆ ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಮಾತನಾಡೋದು ನನಗೆ ಅರ್ಥ ಆಗಲ್ಲ, ಆದ್ರಿಂದ ನಾನು ಇಂಗ್ಲಿಷ್ ನ ಕಲಿಬೇಕಾಗಿದೆ. ಈ ರೀತಿ ನೀವು ಯಾವಾಗ ಒಂದು ನಿರ್ದಿಷ್ಟವಾದಂತ ಕ್ಲಾರಿಟಿನ ಕೊಡ್ತೀರಾ ಮೈ ಡಿಯರ್ ಫ್ರೆಂಡ್ಸ್, ಅವಾಗ ನಿಮ್ಮ ಮೈಂಡ್ ಏನ್ ಮಾಡುತ್ತೆ ಗೊತ್ತಾ, ನೀವು ಅದನ್ನ ಕಲೀಲಿಕ್ಕೆ ಹೆಚ್ಚು ನಿಮ್ಗೆ ಮೋಟಿವೇಶನ್ ಕೊಡ್ತಾ ಇದೆ. ಸೊ ದೇರ್ಫೋರ್ ಐ ರಿಕ್ವೆಸ್ಟ್ ಯು ಟು ರೈಟ್ ದ ಮೇನ್ ರೀಸನ್ ವೈ ಡು ಯು ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್. ಯಾವುದಕ್ಕೋಸ್ಕರ ನೀವು ಕಲಿಬೇಕಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಅಲ್ಲಿ ಬರ್ತಗಿರಿ. ವಿಡಿಯೋನ ನಿಲ್ಲಿಸಿ ಫಸ್ಟ್ ಇದನ್ನ ನೋಟ್ಬುಕ್ ಅಲ್ಲಿ ಬರ್ತಗಿದು ನಂತರ ಮತ್ತೆ ವಿಡಿಯೋನ ನೀವು ಕಂಟಿನ್ಯೂ ಮಾಡಿ. ಓಕೆ, ದ ಫಸ್ಟ್ ಕ್ವಶನ್, ವೈ ಡು ಯು ವಾಂಟ್ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್? ವೆಲ್ ಫ್ರೆಂಡ್ಸ್, ಇವಾಗ ನಿಮಗೆ ಯಾವುದಕ್ಕೋಸ್ಕರ ನೀವು ಸ್ಪೋಕನ್ ಇಂಗ್ಲಿಷ್ ನ ಕಲಿಬೇಕು ಅಂತಂದು ಈಗ ನಿಮಗೆ ಕ್ಲಿಯರ್ ಆಗಿದೆ, ಹೌದಾ? ನಾವು ಈಗ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಹೌ ಟು ಸೆಟ್ ಯುವರ್ ಗೋಲ್ಸ್ ಫಾರ್ ಲರ್ನಿಂಗ್ ಸ್ಪೋಕನ್ ಇಂಗ್ಲಿಷ್? ನೀವು ಸ್ಪೋಕನ್ ಇಂಗ್ಲಿಷ್ ನ ಕಲಿಬೇಕು ಅಂತಂದ್ರೆ ಯಾವ ರೀತಿಯಾಗಿ ಈಗ ಗೋಲ್ ನ ಸೆಟ್ ಮಾಡ್ಕೊಳ್ಬೇಕು? ಇವತ್ತು ನೋಡಿ ಜನವರಿ 1st ಡೇ, ಹೊಸ ವರ್ಷದ ಮೊದಲ ದಿನ. ಇವತ್ತು ನೀವು ಕರೆಕ್ಟ್ ಆಗಿ ಗೋಲ್ ನ ಸೆಟ್ ಮಾಡ್ಕೊಂಡ್ಬಿಟ್ರೆ ಈ ಒಂದು ವರ್ಷದುದ್ದಕ್ಕೂ ಅದನ್ನ ನೀವು ಯಾವ ರೀತಿಯಾಗಿ ಪಾಲಿಸಬೇಕು ಅಂತಂತ ನಾನೀಗ ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನಾವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಿಬೇಕು, ಸ್ಪೋಕನ್ ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗ್ಬೇಕು ಅಂತಂದ್ರೆ ಈ ವರ್ಷದಲ್ಲಿ ನೀವು ಮಾಡಬೇಕಾದಂತ ಗೋಲ್ಸ್ ಗಳು ಬಂದ್ಬಿಟ್ಟು ದ ಫಸ್ಟ್ ಥಿಂಗ್ ಈಸ್ ವರ್ಡ್ಸ್ ಗಳನ್ನ ಕಲಿಬೇಕು ನಾವು. ಅದಕ್ಕೋಸ್ಕರ ವರ್ಡ್ಸ್ ಗಳನ್ನ ಕಲಿಯುವಂತ ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೋಬೇಕು, ನಂಬರ್ 1. ನಂಬರ್ 2, ರೂಲ್ಸ್ ಅಂತಂದ್ರೇನು? ಸ್ಪೋಕನ್ ಗ್ರಾಮರ್ ಅಲ್ಲಿ ಬರುವಂತಹ ರೂಲ್ಸ್ ಗಳು. ಈಗ ಇಂಗ್ಲಿಷ್ ನೀವು ಮಾತನಾಡ್ಬೇಕು ಅಂತಂದ್ರೆ ಯಾವ ರೀತಿಯಾದಂತ ನಿಯಮಗಳನ್ನ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು, ಅವುಗಳನ್ನ ನಾವು ರೂಲ್ಸ್ ಅಂತೀವಿ. ಈ ರೂಲ್ಸ್ ಗಳನ್ನ ಕಲಿಯುವಂತ ಒಂದು ಗೋಲ್ ನ ಇಟ್ಕೊಳ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಸ್ಪೀಕಿಂಗ್ ಪ್ರಾಕ್ಟೀಸ್. ಅಂದ್ರೆ ನೀವು ವಿಷಯಗಳನ್ನ ತಿಳಿದುಕೊಳ್ಳೋದ್ರ ಜೊತೆಗೆ ಕಲಿಯೋದ್ರ ಜೊತೆಗೆ ಅದನ್ನ ಏನ್ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್? ಪ್ರಾಕ್ಟೀಸ್ ಮಾಡ್ಬೇಕು. ಈಗ ನೀವು ಏನೋ ಒಂದು ವರ್ಡ್ಸ್ ಗಳನ್ನ ನೀವು ಕಲಿತ್ರಿ, ಕೆಲವಷ್ಟು ರೂಲ್ಸ್ ಗಳನ್ನ ಕಲಿತ್ರಿ, ಆದ್ರೆ ಕಲಿಯೋದ್ ಒಂದರಿಂದ ಮಾತ್ರ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಬರಲ್ಲ ಮೈ ಡಿಯರ್ ಫ್ರೆಂಡ್ಸ್. ಇಂಗ್ಲಿಷ್ ಮಾತನಾಡ್ಬೇಕು ಅಂತಂದ್ರೆ ನೀವು ಬಾಯಿ ತೆಗೆದು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ದೆನ್ ಸ್ಪೀಕಿಂಗಿಗೋಸ್ಕರ ಯಾವ ರೀತಿಯಾಗಿ ನಾವು ಗೋಲ್ನ ಸೆಟ್ ಮಾಡ್ಕೋಬೇಕು, 3rd ಒನ್. ಅಂಡ್ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಬುಕ್ಸ್. ನೀವು ಸ್ಪೋಕನ್ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಯಾವ ರೀತಿಯಾಗಿ ನೀವು ಬುಕ್ ಗಳನ್ನ ಓದ್ಬೇಕು, ಒಂದು ವರ್ಷದಲ್ಲಿ ಎಷ್ಟು ಪುಸ್ತಕಗಳನ್ನ ನೀವು ಓದ್ತೀರಿ, ಅದ್ರ ಮೇಲೆ ಗುರಿಯನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಮೂವೀಸ್ ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ನಾವು ನಮ್ಮ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಾದಂತ ಮೂವೀಸ್ ಗಳನ್ನ ನೋಡ್ಬೇಕು. ಸೊ ಈ 5 ವಿಷಯದ ಮೇಲೆ ನೀವು ಗೋಲ್ಸ್ ಗಳನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಈ ಒಂದು ವರ್ಡ್ಸ್ ಇರ್ಬೋದು, ರೂಲ್ಸ್ ಇರ್ಬೋದು, ಸ್ಪೀಕಿಂಗ್ ಇರ್ಬೋದು, ಬುಕ್ಸ್ ಇರ್ಬೋದು, ಮೂವೀಸ್ ಇರ್ಬೋದು, ಇವುಗಳನ್ನ ಯಾವ ಆಧಾರದ ಮೇಲೆ ನಾನು ನಿಮ್ಗೆ ಗೋಲ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. Because if you want to learn spoken English, you need to use the natural way of learning language. What is the natural way of learning language? We need to learn language as a small baby. ಒಂದು ಚಿಕ್ಕ ಮಗು ಹೇಗೆ ಭಾಷೆಯನ್ನ ಕಲಿಯುತ್ತೋ ಅದೇ ರೀತಿಯಾಗಿ ನಾವು ಭಾಷೆನ ಕಲಿಬೇಕು. ಅದಕ್ಕೆ ನಾವು ಏನಂತೀವಿ? ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮಗು ಫಸ್ಟ್ ಏನ್ ಮಾಡುತ್ತೆ? ವಿಷಯಗಳನ್ನ ಲಿಸ್ನಿಂಗ್ ಮಾಡುತ್ತೆ, ಆಮೇಲೆ ಅದು ವಾಚಿಂಗ್ ಮಾಡುತ್ತೆ, ಆನಂತರ ಅಬ್ಸರ್ವೇಷನ್ ಮಾಡುತ್ತೆ, ದೆನ್ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸ್ಪೀಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಆನಂತರ ಅದು ಬೆಳೆದ ನಂತರ ರೈಟಿಂಗು ರೀಡಿಂಗ್ ಮಾಡೋದನ್ನ ಕಲಿಯುತ್ತೆ. ಸೊ ಇನ್ ದ ಸೇಮ್ ವೇ ಆನ್ ದ ಬೇಸ್ ಆಫ್ LSRW ಫಾರ್ಮುಲಾ. ಅಂದ್ರೆ ಏನ್ ಗೊತ್ತಾ? L ಫಾರ್ ಲಿಸ್ನಿಂಗ್, S ಫಾರ್ ಸ್ಪೀಕಿಂಗ್, R ಫಾರ್ ರೀಡಿಂಗ್ ಅಂಡ್ ದೆನ್ W ಫಾರ್ ರೈಟಿಂಗ್. ಇದಕ್ಕೆ ನಾನು ಇನ್ನೊಂದು ಸೇರಿಸ್ತೀನಿ, ಏನ್ ಗೊತ್ತಾ? ವಾಚಿಂಗ್ ಆಲ್ಸೋ.
W for watching also. ಈ LSRW ಫಾರ್ಮುಲಾ ಆಧಾರದ ಮೇಲೆ ಈ ವರ್ಡ್ಸ್, ರೂಲ್ಸ್, ಸ್ಪೀಕಿಂಗ್, ಬುಕ್ಸ್ ಅಂಡ್ ಮೂವೀಸ್ ಇವುಗಳನ್ನ ಕರೆಕ್ಟ್ ಆಗಿ ನಾವು ಗೋಲ್ ಅನ್ನ ಸೆಟ್ ಮಾಡ್ಕೊಂಡ್ಬಿಟ್ರೆ, ಈ 5 ವಿಭಾಗಗಳಲ್ಲಿ ಕರೆಕ್ಟ್ ಆಗಿ ನಾವು ಗೋಲ್ ಅನ್ನ ಸೆಟ್ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಸ್ಪೋಕನ್ ಇಂಗ್ಲಿಷ್. ವಂಡರ್ಫುಲ್. ಸೊ ನೌ ದೆನ್ ಲೆಟ್ ಅಸ್ ಲರ್ನ್ ನೌ. ಈಗ ಹಾಗಾದ್ರೆ ಸರ್ ನಮ್ಗೀಗ ವರ್ಡ್ಸ್ ಗಳನ್ನ ಕಲಿಬೇಕಂತ ಗೊತ್ತಾಯ್ತು. ಹಾಗಾದ್ರೆ ಎಷ್ಟು ವರ್ಡ್ಸ್ ಗಳನ್ನ ಕಲಿಬೇಕು ಸರ್? ಮೈ ಡಿಯರ್ ಫ್ರೆಂಡ್ಸ್, ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ in a year, 2000 words you must learn. 2000 words. Oh my God, how can it be possible, sir? You may ask a question. My dear friends, it's very easy. If you look at the big number of 2000, it seems impossible. But ನೀವು ಅದನ್ನ ಚಿಕ್ಕ 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 ಗುರಿಗಳನ್ನಾಗಿ ಮಾಡ್ಕೊಂಡಾಗ ಅದು ಈಸಿ ಆಗುತ್ತೆ. ಈಗ 2000 ಶಬ್ದಗಳು ಅಂತಂತಂದ್ರೆ ನಿಮ್ಗೆ ಅದು ದೊಡ್ಡ ಗುಡ್ಡ ಪರ್ವತವಾಗಿ ಕಾಣಿಸುತ್ತೆ. ಬಟ್ ಅದನ್ನೇ ನಾನು ಹೇಳ್ತಾ ಇರೋದು ಒಂದು ವರ್ಷಕ್ಕೆ. ಬಟ್ ಅದನ್ನೇ ನೀವು ಡೈಲಿ ಬೇಸ್ ಮೇಲೆ ಪ್ರತಿನಿತ್ಯ ನೀವು ಶಬ್ದಗಳನ್ನ ಕಲಿಯೋದಕ್ಕೆ ನೀವು ಯೋಚನೆ ಮಾಡಿದ್ರೆ, ಜಸ್ಟ್ ಇಫ್ ಯು ಲರ್ನ್ 5 to 6 words ಡೈಲಿ, ಯು ಕ್ಯಾನ್ ಲರ್ನ್ ಅಪ್ ಟು ಅಪ್ರಾಕ್ಸಿಮೇಟ್ಲಿ 160 to 180 words ಗಳನ್ನ ನೀವೇನ್ ಮಾಡ್ತೀರಾ, 1 ತಿಂಗಳಲ್ಲಿ ಕಲಿತೀರಿ. ಈಗ 180 ಶಬ್ದಗಳನ್ನ ನೀವು 1 ತಿಂಗಳಲ್ಲಿ ಕಲಿತ್ರೆ ವರ್ಷಕ್ಕೆ 12 ತಿಂಗಳು. ಸೊ you can learn approximately 2000 words in a year if you learn only 6 words per day. 6 ಶಬ್ದಗಳು ಪ್ರತಿನಿತ್ಯ ಕಲಿಯೋದು ತುಂಬಾ ಈಜಿನಾ? ಎಸ್, ಅಬ್ಸಲ್ಯೂಟ್ಲಿ ಈಸಿ. ಆ ಶಬ್ದಗಳನ್ನ ಕಲಿಯುವುದಕ್ಕೆ ನೀವು ಇಂಟ್ರೆಸ್ಟ್ ನ ತೆಗೆದುಕೊಂಡಾಗ ಇದು ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ವರ್ಡ್ಸ್ ಎಷ್ಟು ಕಲಿಬೇಕು, ಯಾವ ಒಂದು ಗೋಲ್ ನ ಇಟ್ಕೊಳ್ಳಿ. ಈ ವರ್ಷ ನಾನು 2000 ಹೊಸ ಇಂಗ್ಲಿಷ್ ಶಬ್ದಗಳನ್ನ ಕಲಿತು ನೆನಪಿನಲ್ಲಿ ಇಟ್ಕೊಳ್ತೀನಿ, ಮತ್ತು ಅದನ್ನ ನಾನು ನನ್ನ ಡೈಲಿ ಲೈಫ್ ಅಲ್ಲಿ ನಾನು ಸ್ಪೋಕನ್ ಇಂಗ್ಲಿಷ್ ಮಾತನಾಡ್ತಾ ಇರ್ಬೇಕಾದ್ರೆ ಯೂಸ್ ಮಾಡ್ತೀನಿ. ಇದನ್ನ ನೀವು ಬರ್ಕೋಬೇಕು. ನಂಬರ್ 1 is what? Words. How many? 2000 words. Wonderful. And next ಬಂದ್ಬಿಟ್ಟು ರೂಲ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ರೂಲ್ಸ್ ಅಂತಂದ್ರೆ ಏನು? ಗ್ರಾಮರ್ ಅಲ್ಲಿ ಬರುವಂತಹ ರೂಲ್ಸ್ಗಳು. Some people you may tell that, sir, if you want to learn spoken English, there is no necessity of learning grammar. Yes, absolutely right. I agree for it. ಆದ್ರೆ ಅಂತಂದ್ರೆ ಗ್ರಾಮರ್ ಕಲಿಯೋ ಅವಶ್ಯಕತೆ ಯಾವಾಗ ಬರಲ್ಲ ಅಂತಂತಂದ್ರೆ, ನೀವೇನಾದ್ರೂ ವಿದೇಶದಲ್ಲಿ ವಾಸ ಮಾಡ್ತಾ ಇದ್ರಿ, ಎಲ್ಲರೂ ಇಂಗ್ಲಿಷ್ ಅನ್ನೇ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನೀವು ಈ ರೂಲ್ಸ್ ಗ್ರಾಮರ್ ನ ಕಲಿಯುವಂತ ಅವಶ್ಯಕತೆನೇ ಬರಲ್ಲ ಮೈ ಡಿಯರ್ ಫ್ರೆಂಡ್ಸ್. ಆದ್ರೆ ನಮ್ಮ ಇಂಡಿಯಾದಲ್ಲಿ ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲ. ನಮ್ಮ ಸುತ್ತಲೂ ಆ ಇಂಗ್ಲಿಷ್ ಅನ್ನು ಮಾತನಾಡುವಂತ ಜನರಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಒಂದು ಭಾಷೆನ ಕಲಿಬೇಕು ಅಂತಂದ್ರೆ ಯು ನೀಡ್ ಟು ಲರ್ನ್ ಸಮ್ ರೂಲ್ಸ್ ಆಫ್ ಇಟ್. ಆ ರೂಲ್ಸ್ ಗಳನ್ನ ಕಲಿತ್ರೆ ಈಸಿ ಆಗುತ್ತೆ ನಿಮ್ಗೆ. ಆದ್ರಿಂದ ಎಷ್ಟು ರೂಲ್ಸ್ ಗಳನ್ನ ಕಲಿಬೇಕು? 52 ಅಂತಂತಂದ್ರೆ ಏನು? ಒಂದು ವಾರಕ್ಕೆ 1 ರೂಲ್ ಮೈ ಡಿಯರ್ ಫ್ರೆಂಡ್ಸ್. ವೀಕ್ಲಿ 1 ರೂಲ್. ವೀಕ್ಲಿ 1 ರೂಲ್. ಒಂದು ವಾರಕ್ಕೆ 1 ನಿಯಮ ಕಲಿಯೋದು ತುಂಬಾ ಸುಲಭನಾ? ಎಸ್. 1 ವಾರಕ್ಕೆ ನೀವು 1 ನಿಯಮವನ್ನ ಕಲಿತ್ರೆ within a month you can learn 4 rules, and then within a year we can learn up to 52 rules. But you need to decide there, yes, I learn every week one new rule of English grammar and I practice it throughout a week. ನಾನು ಒಂದು ನಿಯಮಗಳನ್ನ ಕಲಿತು, ಇಂಗ್ಲಿಷ್ ಗ್ರಾಮರ್ ನ ಒಂದು ನಿಯಮವನ್ನ ಕಲಿತು ನಾನು ಅದನ್ನ 1 ವೀಕ್ ಪೂರ್ತಿ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತೀನಿ. 1 ವಾರ ನೀವು ಆರ್ಟಿಕಲ್ಸ್ ನ ಕಲಿತು ಪ್ರಾಕ್ಟೀಸ್ ಮಾಡ್ಬೋದು. 1 ವಾರ ನೀವು ಪ್ರಿಪೋಸಿಷನ್ಸ್ ಗಳನ್ನ ಕಲಿತು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲ ಈ ವಾರ ನಾನು ಟೆನ್ಸಸ್ ಗಳಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಒಂದನ್ನೇ ತೆಗೆದುಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಇಲ್ಲ ಈ 1 ವಾರ ನಾನು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಂದನ್ನೇ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಇಲ್ಲ ಈ 1 ವಾರ ನಾನು ಮಾಡೆಲ್ಸ್ ಅಲ್ಲಿ ಕ್ಯಾನ್ ಕುಡ್ ಅನ್ನ ಮಾತ್ರ ತೆಗೆದುಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಈ ರೀತಿ ನೀವು ಡಿಸೈಡ್ ಮಾಡ್ಕೋಬೇಕು. ಆ ರೂಲ್ಸ್ ಗಳನ್ನ ಕಲಿತು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದು ಡಿಸೈಡ್ ಮಾಡ್ಕೊಂಡು ಫ್ರೆಂಡ್ಸ್ ಈ ಒಂದು ಮೆಥಡ್ ಅನ್ನ ಅಪ್ಲೈ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೀವು ಬೆಟರ್ ಆಗ್ತಾ ಹೋಗ್ತೀರಾ. ಓಕೆ, ಸೊ ದ ಸೆಕೆಂಡ್ ಒನ್, ರೂಲ್ಸ್ ಎಷ್ಟು ಕಲಿಬೇಕಾದ್ರೆ 52. ಅಂಡ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಯಾವುದು? ಸ್ಪೀಕಿಂಗ್. ಸರ್ ನಾವು ಇಂಗ್ಲಿಷ್ ಮಾತಾಡ್ಬೇಕು ಅಂತಂದ್ರೆ ಸ್ಪೀಕಿಂಗ್ ಮಾಡ್ಬೇಕು ಸರ್. ವರ್ಷದಲ್ಲಿ ಹಾಗಾದ್ರೆ ಎಷ್ಟು ದಿನ ಮಾತಾಡ್ಬೇಕು ಸರ್ ನಾವು?
365 ಡೇಸ್ ಪೂರ್ತಿ ನೀವು ಮಾತಾಡ್ಬೇಕು, ಡೈಲಿ ನೀವು ಮಾತನಾಡಲೇಬೇಕು, ಎವ್ರಿ ಡೇ ಸ್ಪೀಕಿಂಗ್ ನ ಪ್ರಾಕ್ಟೀಸ್ ಮಾಡಲೇಬೇಕು. ನಾವಿಷ್ಟು ಕನ್ನಡದಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ಯಾಕೆ ಮಾತನಾಡ್ತಾ ಇದೀವಿ ಅಂತಂದ್ರೆ ಬಿಕಾಸ್ ವಿ ಸ್ಪೀಕ್ ಇಟ್ ಡೈಲಿ. ಇನ್ ದ ಸೇಮ್ ವೇ ವೆನ್ ಯು ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲಿಷ್ ಡೈಲಿ, ಯು ಕ್ಯಾನ್ ಇಂಪ್ರೂವ್ ಯುವರ್ ಇಂಗ್ಲಿಷ್ ಡೇ ಬೈ ಡೇ. ನೀವು ದಿನನಿತ್ಯ ಮಾತನಾಡ್ತಾ ಹೋದಾಗೆ ಖಂಡಿತವಾಗ್ಲೂ ಅದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. So many people, they know how to write, they know how to read, but they don't know how to speak. Why? Because they never open their mouth and speak out the words. Therefore, they are unable to speak English. ನಿಮಗೆ ಓದ್ಲಿಕ್ಕೆ ಬರುತ್ತೆ, ಬರ್ಲಿಕ್ಕೆ ಬರುತ್ತೆ, ಆದ್ರೆ ಮಾತನಾಡ್ಲಿಕ್ಕೆ ಯಾಕೆ ಬರ್ತಾ ಇಲ್ಲ? ಬಿಕಾಸ್ ಮಾತನಾಡೋದನ್ನ ನಾವು ಏನ್ ಮಾಡಲ್ಲ, ಪ್ರಾಕ್ಟೀಸ್ ಮಾಡಲ್ಲ. ಅದಕ್ಕೆ ನೀವು ಡಿಸೈಡ್ ಮಾಡ್ಕೊಡಿ, ನಾನು ಇವತ್ತಿನಿಂದ ಪ್ರತಿನಿತ್ಯ ಇಂಗ್ಲಿಷ್ ಅನ್ನ ನಾನು ಮಾಡ್ತೀನಿ, ಮಾತನಾಡೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದು ಡಿಸೈಡ್ ಮಾಡ್ಕೊಂಡು ನೋಟ್ಬುಕ್ ಅಲ್ಲಿ ಬರೆತೆಗಿರಿ. ಅಂಡ್ ನೆಕ್ಸ್ಟ್ ಥಿಂಗ್ ವೆರಿ ಇಂಪಾರ್ಟೆಂಟ್, ಸರ್ ಇಫ್ ಯು ವಾಂಟ್ ಟು ಇಂಪ್ರೂವ್ ಸ್ಪೋಕನ್ ಇಂಗ್ಲಿಷ್, ಹೌ ಮೆನಿ ಬುಕ್ಸ್ ವಿ ಶುಡ್ ರೀಡ್? ಬುಕ್ಸ್ ಓದುವ ಅವಶ್ಯಕತೆ ಇದೆಯಾ? ಎಸ್, ಅಬ್ಸಲ್ಯೂಟ್ಲಿ ಬುಕ್ಸ್ ನಾವು ಓದಲೇಬೇಕು. ಯಾಕೆ ಹೇಳಿ, ನಾವ್ ಯಾವಾಗ ಇಂಗ್ಲಿಷ್, ನಾನು ಹೇಳ್ತಾ ಇರೋದು ಕನ್ನಡ ಪುಸ್ತಕಗಳಲ್ಲ, ಇಂಗ್ಲಿಷ್ ಪುಸ್ತಕಗಳು. ಸರ್ ನಾವು ಯಾವ ರೀತಿಯಾದಂತ ಬುಕ್ಸ್ ಗಳನ್ನ ಓದ್ಬೇಕು ಅಂತ ನೀವು ಕೇಳ್ಬೋದು. ಐ ಸಜೆಸ್ಟ್ ಯು ಪೀಪಲ್ ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್ ಗಳನ್ನ ನೀವು ಓದ್ಬೋದು. ಓಕೆ, ಸೆಲ್ಫ್ ಡೆವಲಪ್ಮೆಂಟ್ ಬುಕ್ ಗಳಲ್ಲಿ ಯಾವ ರೀತಿಯ ಯಾವ್ದಾದ್ರು ಒಂದು ಬುಕ್ ಅನ್ನ ಹೆಸರಿಸ್ತೀರಾ? ಯು ಕ್ಯಾನ್ ವಿನ್ ಬುಕ್ ರಿಟನ್ ಬೈ ಶಿವ್ ಖೇರಾ. ಶಿವ್ ಖೇರಾ ಅವರು ಬರೆದಂತ ಯು ಕ್ಯಾನ್ ವಿನ್ ಪುಸ್ತಕವನ್ನ ನೀವು ತೆಗೆದುಕೊಂಡು ಓದೋದನ್ನ ರೂಢಿ ಮಾಡ್ಕೊಳ್ಳಿ. ಅದರಲ್ಲಿ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಗಳನ್ನ ಕೊಟ್ಟಿರ್ತಾರೆ. ಅಂಡ್ ದೆನ್ ಆ ಒಂದು ಪುಸ್ತಕದಲ್ಲಿ ನೀವು ಓದ್ತಾ ಹೋದ ಹಾಗೆ ಆ ಪುಸ್ತಕವನ್ನ ನೀವು ಓದ್ತಾ ಹೋದ ಹಾಗೆ ಫ್ರೆಂಡ್ಸ್, ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ನಿಮ್ಮ ಮೈಂಡ್ ಅಲ್ಲಿ ಸಾಕಷ್ಟು ಪಾಸಿಟಿವ್ ವಿಷಯಗಳು ಹೋಗ್ತವೆ. ಯು ಕ್ಯಾನ್ ಗೆಟ್ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ದಟ್ ಬುಕ್. ಓಕೆ, ಸೊ ದೇರ್ ಫಾರ್ ಐ ಸಜೆಸ್ಟ್ ಯು ಪರ್ಚೇಸ್ ದ ಯು ಕ್ಯಾನ್ ವಿನ್ ಬುಕ್. ಯು ಕ್ಯಾನ್ ವಿನ್ ಅಂತಂದ ಅಷ್ಟೇ ಅಲ್ಲ, ಅದೇ ರೀತಿ ಮಿನಿಮಮ್ ಬೇರೆ ಬೇರೆ ಸೆಲ್ಫ್ ಡೆವಲಪ್ಮೆಂಟ್ ಪುಸ್ತಕಗಳು, ನಮ್ಮನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಂತ ಸೆಲ್ಫ್ ಡೆವಲಪ್ಮೆಂಟ್ ಬುಕ್ಸ್ ಗಳಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಮಾಡುವಂತ ಬುಕ್ಸ್ ಗಳಿರ್ಬೋದು, ಅಥವಾ ಸ್ಪೋಕನ್ ಇಂಗ್ಲಿಷ್ ಪುಸ್ತಕಗಳಿರ್ಬೋದು. ಮಿನಿಮಮ್ ಒಂದು 30 ಬುಕ್ಸ್ ಅನ್ನ ನಾನು ಈ ವರ್ಷ ಓದಿ ಮುಗಿಸ್ತೀನಿ ಅಂತಂದು ನೀವ್ ಮಾಡ್ಬೇಕು, ಗೋಲ್ನ ಇಟ್ಕೋಬೇಕು. 30 ಬುಕ್ಸ್ ಇನ್ ಅ ಇಯರ್ ಅಂತಂದ್ರೆ ಎಷ್ಟಾಯ್ತು? ಅಪ್ರಾಕ್ಸಿಮೇಟ್ಲಿ ಎಷ್ಟು ಪುಸ್ತಕಗಳಾದ್ರು? ಹಾಗಾದ್ರೆ ಒಂದು ತಿಂಗಳಿಗೆ ನೀವು 2 ಪುಸ್ತಕಗಳನ್ನ ಓದೋದ್ರಿಂದ, 2 ರಿಂದ 3 ಪುಸ್ತಕಗಳನ್ನ ನೀವು ಓದಿದ್ದೆ ಆದ್ರೆ ಎಸ್, ಒಂದು ವರ್ಷದಲ್ಲಿ ಈಸಿಲಿ ನೀವು 30 ಬುಕ್ಸ್ಗಳನ್ನ ನೀವು ಓದಿ ಮುಗಿಸ್ಬೋದು. ಎಸ್ ಆರ್ ನೋ? ಅದಕ್ಕೋಸ್ಕರ ಬುಕ್ಸ್ ಅನ್ನ ನೀವು ಎಷ್ಟು ಓದ್ತೀರಿ ಅಷ್ಟು ನಿಮ್ಮ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮಾಡ್ತಾ ಹೋಗುತ್ತೆ. ನಿಮಗೆ ಇಂಗ್ಲಿಷ್ ನಲ್ಲಿ ಬೇರೆ ಬೇರೆ ಒಂದು ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ನಿಮ್ಮ ಮಾತಿನಲ್ಲಿ ನೀವು ಮಾತನಾಡ್ಲಿಕ್ಕೆ, ನೀವು ಪ್ರಾರಂಭ ಮಾಡ್ಲಿಕ್ಕೆ ಅದು ನಿಮಗೆ ಈಸಿ ಆಗುತ್ತೆ. ದೇರ್ ಫಾರ್ ಸ್ಟಾರ್ಟ್ ರೀಡಿಂಗ್ ಬುಕ್ಸ್. ನಾನು ಎಷ್ಟು ಪುಸ್ತಕವನ್ನ ಓದಿ ಮುಗಿಸ್ತೀನಿ ಈ ವರ್ಷ, ಅದನ್ನ ನೋಟ್ಬುಕ್ ಅಲ್ಲಿ ಬರ್ತಿಗಿರಿ. ಅಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ದೇರ್. Now onwards, I start reading newspaper. Which newspaper? English newspaper. ನಾನು ಇವತ್ತಿನಿಂದ ಇಂಗ್ಲಿಷ್ ನ್ಯೂಸ್ ಪೇಪರ್ ನ ಓದೋದನ್ನ ನಾನು ಏನ್ ಮಾಡ್ತೀನಿ, ಪ್ರಾರಂಭ ಮಾಡ್ತೀನಿ. ಇದನ್ನ ನೀವು ಗುರಿಯಲ್ಲಿ ನೀವು ಬರ್ಕೋಬೇಕು. ಈಗ ಇಂಗ್ಲಿಷ್ ನ್ಯೂಸ್ ಪೇಪರ್ ನ ನೀವು ಯಾವಾಗ ಓದ್ತೀರಿ, ನಿಮ್ಗೆ ಹೊಸ ಹೊಸ ವೊಕ್ಯಾಬ್ಯುಲರಿ ಸಹ ಗೊತ್ತಾಗ್ತವೆ. ಸೊ ಅದರಿಂದ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಸ್ಟಾರ್ಟ್ ರೀಡಿಂಗ್ ಬುಕ್ಸ್ ಅಂಡ್ ದೆನ್ ನ್ಯೂಸ್ ಪೇಪರ್. ಅಂಡ್ ನೆಕ್ಸ್ಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ವಾಚಿಂಗ್ ಮೂವೀಸ್. ಎಸ್, ಈಸ್ ದೇರ್ ನೆಸೆಸಿಟಿ ಟು ವಾಚಿಂಗ್ ಮೂವೀಸ್ ಟು ಇಂಪ್ರೂವ್ ಯುವರ್ ಇಂಗ್ಲಿಷ್? ಎಸ್, ಅಬ್ಸಲ್ಯೂಟ್ಲಿ. ನಾವು ಇಂಗ್ಲಿಷ್ ನ ಮಾತನಾಡಬೇಕು ಅಂತಂದ್ರೆ ಮೂವೀಸ್ ಗಳನ್ನ ನೋಡ್ಲೇಬೇಕು ಫ್ರೆಂಡ್ಸ್. ಯಾವ ಮೂವೀಸ್ ಗಳನ್ನ ನೋಡ್ಬೇಕು? ಕನ್ನಡ ಮೂವೀಸ್ ಅಲ್ಲ, ಹಿಂದಿ ಮೂವೀಸ್ ಅಲ್ಲ, ಇಂಗ್ಲಿಷ್ ಮೂವೀಸ್. Yes, if your goal is to improve your Hindi, you can watch Hindi movie. If your goal improve your Telugu language, you can watch Telugu language movies. But if your goal is to improve your spoken English, means what kind of movies you should watch? You need to watch English movies. English movies ಗಳನ್ನ ನೋಡೋದನ್ನ ನೀವು ರೂಢಿ ಮಾಡ್ಕೊಳ್ಳಿ. ಬಿಕಾಸ್ ಯಾವ್ದನ್ನ ನೀವು ವಾಚ್ ಮಾಡ್ತೀರಿ, ಯಾವ್ದನ್ನ ಜಾಸ್ತಿ ಕೇಳಿಸ್ಕೊಳ್ತಾ ಹೋಗ್ತೀರಿ, ಅದು ಆಟೋಮೆಟಿಕ್ ಆಗಿ ನಿಮ್ಮ ಬಾಯಿಂದ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ಹೌ ಮೆನಿ ಮೂವೀಸ್ ವಿ ಶುಡ್ ವಾಚ್? ಮಿನಿಮಮ್ 24 ಇನ್ ಅ ಇಯರ್. 24 ಅಂದ್ರೆ 24 ಒಂದು ವರ್ಷದಲ್ಲಿ ಅಂತಂತಂದ್ರೆ ಎಷ್ಟಾಯ್ತು? ಮಿನಿಮಮ್
ನೀವು ಒಂದ್ ತಿಂಗಳಲ್ಲಿ 2 ಮೂವೀಸ್ ಅನ್ನ ವಾಚ್ ಮಾಡಿದ್ರೆ ಸಾಕು, 24 ಮೂವೀಸ್ ಗಳನ್ನ ನೀವು ಒಂದ್ ವರ್ಷದಲ್ಲಿ ಮುಗಿಸ್ತಾ ಇದ್ದೀರಾ. ಆದ್ರೆ ಆ ಮೂವೀಸ್ ಅನ್ನ ವಾಚ್ ಮಾಡೋದು ಏನ್ ಗೊತ್ತಾ, ಅದು ನಿಮ್ಮ ಲರ್ನಿಂಗಿಗೋಸ್ಕರ ಅಂತ ನೀವು ತಿಳ್ಕೊಂಡು ವಾಚ್ ಮಾಡ್ಬೇಕು. ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ಲ, ಎಡ್ಯುಟೈನ್ಮೆಂಟ್ಗೋಸ್ಕರ ನಾನು ನೋಡ್ತೀನಿ ಅಂತಂದು ನಾವಲ್ಲಿ ಇಟ್ಕೋಬೇಕು. ಮನರಂಜನೆಗೋಸ್ಕರ ಅಲ್ಲ, ಮಣ್ಣರಂಜನ್ ಅಂತಂದ್ರೆ ನಮ್ಮ ಮನಸ್ಸನ್ನ ರಂಜನೆ ಮಾಡ್ಕೊಳ್ಳೋದಕ್ಕೋಸ್ಕರ, ನಾವು ಶಿಕ್ಷಣವನ್ನ ಕಲಿಯೋದಕ್ಕೋಸ್ಕರ, ನನ್ನ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಮೂವೀಸ್ ಅನ್ನ ನಾನು ವಾಚ್ ಮಾಡ್ತೀನಿ ಅಂತ ನಿಮ್ಮಲ್ಲಿ ನೀವು ಗುರಿನ ಬರ್ಕೋಬೇಕು. ಓಕೆ ಸರ್, ಯಾವ ಮೂವೀಸ್ ಗಳನ್ನ ನೋಡ್ಬೇಕು? ಸೊ ನೋಡಿ, ನೀವು ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಯಾವ ಒಂದು ಮೂವೀಸ್ ಗಳನ್ನ ನೋಡ್ಬೇಕು ಅಂತ ನೋಡೋದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಆ ಒಂದು ಟಾಪಿಕ್ ಮೇಲೇನೆ ನಾನು ಕೆಲವಷ್ಟು ಮೂವೀಸ್ ಗಳನ್ನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಅವುಗಳನ್ನ ನೋಡಿ ನೀವು ನಿಮ್ಮ ಸ್ಪೋಕನ್ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ವಂಡರ್ಫುಲ್. ಓಕೆ, ಅಂಡ್ ಅದ್ರ ಜೊತೆಗೇನೆ ನ್ಯೂಸ್ ಅನ್ನು ಸಹ ನೋಡೋದನ್ನ ನೀವು ರೂಢಿ ಮಾಡ್ಕೋಬೇಕು. ಟಿವಿಯಲ್ಲಿ ಈಗ ಕನ್ನಡ ನ್ಯೂಸ್ ಅನ್ನು ನೀವು ನೋಡ್ತಾ ಇರ್ತೀರಿ, ಬಟ್ ಇನ್ ಆರ್ಡರ್ ಟು ಇಂಪ್ರೂವ್ ಯುವರ್ ಸ್ಪೋಕನ್ ಇಂಗ್ಲಿಷ್ ಯು ನೀಡ್ ಟು ವಾಚ್ ಇಂಗ್ಲಿಷ್ ನ್ಯೂಸ್ ಚಾನಲ್ಸ್. ವಾಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲಿ ಜಸ್ಟ್ ಒಂದು 5 ನಿಮಿಷನೋ 10 ನಿಮಿಷನೋ ಒಂದು ಹ್ಯಾಬಿಟ್ ಅನ್ನ ಮಾಡ್ಕೊಳ್ಳಿ. ನಾನು ಡೈಲಿ 10 ನಿಮಿಷ ಕುಳಿತು ಇಂಗ್ಲಿಷ್ ನ್ಯೂಸ್ ಚಾನೆಲ್ ಅಲ್ಲಿ ನ್ಯೂಸ್ ಅನ್ನ ನೋಡ್ತೀನಿ. ಯಾವ್ದಕ್ಕೋಸ್ಕರ? ಅಲ್ಲಿ ಬರ್ತಾ ಇರುವಂತ ಸುದ್ದಿ ನಮಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಅವ್ರು ಮಾತನಾಡುತ್ತಿರುವಂತ ರೀತಿಯ ಒಂದು ಆಕ್ಸೆಂಟ್ ಅನ್ನ ಕಲೀಲಿಕ್ಕೆ, ಅವರು ಪಿಕಪ್ ಮಾಡುವಂತ ವರ್ಡ್ಸ್ ಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಇಂಗ್ಲಿಷ್ ನ್ಯೂಸ್ ಚಾನೆಲ್ ನಾನು ವಾಚ್ ಮಾಡ್ತೀನಿ ಅಂತಂದು ಗೋಲ್ನ ಇಟ್ಕೊಳ್ಬೇಕು. ಓಕೆ ಓಕೆ, ನಾವು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡೈಲಿ ಆಕ್ಷನ್ ಪ್ಲಾನ್. ಈಗ ನಾನು ನಿಮ್ಗೆ ಏನನ್ನ ಹೇಳಿದೆ ಅವುಗಳನ್ನೆಲ್ಲವನ್ನು ಮಾಡ್ಲಿಕ್ಕೆ ಡೈಲಿ ಆಕ್ಷನ್ ಪ್ಲಾನ್ ಅನ್ನು ನೀವು ಏನನ್ನಾಗಿ ಮಾಡ್ಕೊಳ್ತೀರಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ಲೈಕ್ ಐ ನೋ ದಟ್ ಕ್ರಿಯೇಟಿಂಗ್ ಅ ಟೈಮ್ ಟೇಬಲ್ ಫಾರ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಪ್ರತಿನಿತ್ಯ ಒಂದು ಟೈಮ್ ಟೇಬಲ್ ಇಟ್ಕೊಂಡಿರ್ತಾರೆ. ಯಾವ ವಿದ್ಯಾರ್ಥಿ ಟೈಮ್ ಟೇಬಲ್ ನ ಹಾಕೊಂಡಿರ್ತಾನೋ ಅವನೇ ಒಬ್ಬ ಸಕ್ಸಸ್ಫುಲ್ ಸ್ಟೂಡೆಂಟ್ ಆಗ್ತಾನೆ, ಎಕ್ಸಾಮಿನೇಷನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗ್ತಾನೆ. ಇನ್ ದ ಸೇಮ್ ವೇ, if you want to get success in learning spoken English, you need to have daily action plan. ಪ್ರತಿನಿತ್ಯ ಒಂದು ಆಕ್ಷನ್ ಪ್ಲಾನ್ ಅನ್ನ ನೀವು ಇಟ್ಕೋಬೇಕಾಗುತ್ತೆ. ಸರಿ, ಯಾವ ರೀತಿಯ ಒಂದು ಆಕ್ಷನ್ ಪ್ಲಾನ್ ನಾವು ಇಟ್ಕೊಳ್ಬೇಕು ಅಂತಂದ್ರೆ, ನಂಬರ್ 1, ನೀವು ಇಂಗ್ಲಿಷ್ ಮಾತನಾಡುವುದನ್ನ ಕಲಿಬೇಕು ಅಂತಂತಂದ್ರೆ ನೀವು ಬೆಳಿಗ್ಗೆ ಎದ್ದಾಗ್ನಿಂದನೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡ್ತೀನಿ, ಫಸ್ಟ್ ನಿಮ್ಮ ದಿನವನ್ನ ಇಂಗ್ಲಿಷ್ ನಲ್ಲಿರುವಂತ ಮೋಟಿವೇಶನ್ ಕೋಟ್ ಗಳನ್ನ ನೀವು ಅನ್ನೋದ್ರೊಂದಿಗೆ ಸ್ಟಾರ್ಟ್ ಮಾಡಿ. ಪಾಸಿಟಿವ್ ಅಫರ್ಮೇಷನ್ ಗಳನ್ನ ಹೇಳೋದ್ರಿಂದ ಸ್ಟಾರ್ಟ್ ಮಾಡಿ. ನೀವೇನು ಬೆಳಿಗ್ಗೆ ಹೇಳ್ತೀರಿ, ಎದ್ದ ತಕ್ಷಣನೇ ನಮ್ಮ ಮನಸ್ಸೊಳಗಡೆ ನಾವು ಅಂದ್ರೆ ಸೆಲ್ಫ್ ಟಾಕ್ ಅಂತಂದು ಹೇಳ್ತೀವಿ. ನಮಗೋಸ್ಕರ ನಾವು ಹೇಳ್ಕೋಬೇಕಾಗತ್ತೆ, ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, ಎಸ್ ಐ ಆಮ್ ಪಾಸಿಟಿವ್, ಎಸ್ ಐ ಕ್ಯಾನ್ ಅಚೀವ್ ಎನಿಥಿಂಗ್, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಲರ್ನ್ the art of spoken English. My communication skill is going to be improved. ಈ ರೀತಿ ಕೆಲವಷ್ಟು ಪಾಸಿಟಿವ್ ಅಫರ್ಮೇಷನ್ಸ್ ಗಳನ್ನ ನೀವೇ ಬರೆದುಕೊಂಡ್ಬಿಟ್ಟು ಅವುಗಳನ್ನ ಒಂದು ಪೇಪರ್ ಅಲ್ಲಿ ಬರೀರಿ. ಅದನ್ನ ಒಂದು A4 ಸೈಜ್ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಅದನ್ನ ನಿಮ್ಮ ಬೆಡ್ರೂಮ್ ನಲ್ಲಿ ಹಚ್ಚಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಅವುಗಳನ್ನ ನೋಡ್ಬೇಕು, ಜೋರಾಗಿ ಲೌಡ್ ಆಗಿ, ಅಂದ್ರೆ ನಿಮ್ಗೆ ಆ ನಾಲಿಗೆಗೆ ಅದು ಪ್ರಾಕ್ಟೀಸ್ ಆಗ್ಬೇಕು. ಜೋರಾಗಿ ಅದನ್ನ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಯುವರ್ ಡೇ ವಿತ್ ವಾಟ್? ಸ್ಪೀಕಿಂಗ್ ಅಫರ್ಮೇಷನ್, ನಂಬರ್ 1. ನಂಬರ್ 2, ಅದಾದ್ಮೇಲೆ ಸ್ಟಾರ್ಟ್ ಲಿಸ್ನಿಂಗ್ ಸಮಥಿಂಗ್. ಇದಕ್ಕೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಯಾವ್ದಾದ್ರೂ ಇನ್ಸ್ಪಿರೇಷನ್ ಮೋಟಿವೇಶನ್ ನ ಕೊಡುವಂತಹ ಇಂಗ್ಲಿಷ್ ಆಡಿಯೋ ಕ್ಲಿಪ್ಸ್ ಗಳು ಯಾವ್ದಾದ್ರು ಇದಾವ ಅಂತ ನೋಡ್ಬಿಟ್ಟು ಅದನ್ನ ಕೇಳಿಸ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡ್ಬೇಕು. ನಾನು ಎವ್ರಿ ಡೇ ಎದ್ದ ತಕ್ಷಣನೇ ಸೆಲ್ಫ್ ಟಾಕ್ ಮಾಡ್ತೀನಿ. ಅದಾದ್ಮೇಲೆ ನಾನೇನ್ ಮಾಡ್ತೀನಿ ಗೊತ್ತಾ, ನಾನು ಸ್ಟ್ರೇಂಜೆಸ್ಟ್ ಸೀಕ್ರೆಟ್ಸ್ ಆಫ್ ದ ವರ್ಲ್ಡ್ ಅರ್ಲ್ ನೈಟಿಂಗೇಲ್ ಅವರು ಮಾತನಾಡಿದಂತ ಆಡಿಯೋ ಕ್ಲಿಪ್ ಅನ್ನ ಇಂಗ್ಲಿಷ್ ನಲ್ಲಿ ಇದೆ, ಅದನ್ನ ನಾನು ಕೇಳಿ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಬೇಕಂತಂದ್ರೆ ಅದು ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ಸ್ಟ್ರೇಂಜೆಸ್ಟ್ ಸೀಕ್ರೆಟ್ಸ್ ಆಫ್ ದ ವರ್ಲ್ಡ್ ಅಂತ ಅನ್ನೋದು, ಏನೋ ದಟ್ ಅದನ್ನ ನೀವು ಕೇಳಿಸ್ಕೊಳ್ಳೋದ್ರಿಂದ ನೀವು ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಅದು ಹೆಲ್ಪ್ ಮಾಡುವುದರ ಜೊತೆಗೆ ನಿಮ್ಮ ಜೀವನದ ಗುರಿಗಳನ್ನು ಸಹ ನೀವು ರೀಚ್ ಆಗ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾದ್ರೆ ನಂಬರ್ 2 ಏನ್ ಮಾಡ್ಬೇಕು, ಯಾವ್ದಾದ್ರು ಆಡಿಯೋ ಕ್ಲಿಪ್ ಅನ್ನ ಕೇಳಿಸ್ಕೊಳ್ಬೇಕು. ನಂಬರ್ 3 ವೆರಿ ಇಂಪಾರ್ಟೆಂಟ್ ಮಾಡ್ಬೇಕು, ಇಂಗ್ಲಿಷ್ ನ್ಯೂಸ್ ಪೇಪರ್.
ಇಂಗ್ಲಿಷ್ ನ್ಯೂಸ್ ಪೇಪರ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅಷ್ಟೊತ್ತಿಗೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಬಂದಿರುತ್ತೆ. ನೀವು ಕನ್ನಡ ನ್ಯೂಸ್ ಪೇಪರ್ನ ಓದ್ತಾ ಇದ್ರಿ, ನನಗೆ ಗೊತ್ತು ಎಷ್ಟೋ ಜನ, ಬಟ್ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಇಂಗ್ಲಿಷ್ ನ್ಯೂಸ್ ಪೇಪರ್ನ ಓದ್ರಿ. ಓಕೆ ಸರ್, ಯಾವ ಒಂದು ಪೇಪರ್ ನಾವು ಓದ್ಬೇಕು? ನಾನು ಇಂಗ್ಲಿಷ್ ನ ಕಲಿತಾ ಇರ್ಬೇಕಾದ್ರೆ ಡೆಕ್ಕನ್ ಹೆರಲ್ಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ನಾನು ಓದ್ತಾ ಇದ್ದೆ. ಬಿಕಾಸ್ ಡೆಕ್ಕನ್ ಹೆರಲ್ಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ಲಿ ಇಂಗ್ಲಿಷ್ ಅನ್ನ ಓದ್ತಾ ಇದ್ದೆ. ಅದೇ ರೀತಿ ಪ್ರಜಾವಾಣಿ ಸೇಮ್ ಎಡಿಷನ್ ಇರ್ತಿತ್ತು, ಅಲ್ಲಿ ಕನ್ನಡದಲ್ಲಿ ಆ ನ್ಯೂಸ್ ಬರ್ತಾ ಇತ್ತು. ನಾನು ಎರಡನ್ನೂ ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಇಂಗ್ಲಿಷ್ ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೆ. ಸೊ ಡಿಸೈಡ್ ಯುವರ್ ಸೆಲ್ಫ್ ವಿಚ್ ನ್ಯೂಸ್ ಪೇಪರ್ ಆರ್ ಯು ಗೋಯಿಂಗ್ ಟು ರೀಡ್ ಟುಡೇ ಆನ್ವರ್ಡ್ಸ್ ಥ್ರೂಔಟ್ ಅ ಇಯರ್. ಈ ಒಂದು ವರ್ಷ ಯಾವೊಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ನೀವು ಓದ್ತೀರಂತ ಡಿಸೈಡ್ ಮಾಡಿ ಇಂಗ್ಲಿಷ್ ನ್ಯೂಸ್ ಪೇಪರ್ನ ಓದೋದನ್ನ ಸ್ಟಾರ್ಟ್ ಮಾಡಿ. ಸೊ ದೆನ್ ಆ ಓದುವಂತ ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬಿಡುತ್ತೆ, ನಿಮ್ಗೆ ಅನೇಕ ಡಿಫಿಕಲ್ಟ್ ವರ್ಡ್ಸ್ ಗಳು ಬಂದ್ಬಿಡ್ತವೆ. ಅದನ್ನೇ ನೀವು ವೊಕ್ಯಾಬ್ಯುಲರಿ ಆಫ್ ದ ಡೇಸ್ ಅಂತ ತಂದು ಇಟ್ಕೊಂಡು, ನಾನು ಹೇಳಿದ್ನಲ್ಲ ದಿನಕ್ಕೆ 5 ರಿಂದ 6 ಶಬ್ದಗಳನ್ನು ಕಲಿಬೇಕು ಅಂತಂದು ಅಲ್ಲಿ ನಿಮ್ಗೆ ಸಿಕ್ಬಿಡ್ತವೆ. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಾಚಿಂಗ್ ಇಂಗ್ಲಿಷ್ ವಿಡಿಯೋಸ್. ಈಗ ನೀವು ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತೀರಿ ಅಥವಾ ಲಂಚ್ ಮಾಡ್ತಾ ಇರ್ತೀರಿ, ಈ ಟೈಮ್ ಅನ್ನ ನೀವು ವಾಚಿಂಗ್ ಮಾಡೋದಕ್ಕೆ ಬಳಸ್ಕೊಳ್ಳಿ. ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರಿ, ಒಂದು 15 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಇಂಗ್ಲಿಷ್ ನ ವಾಚ್ ಮಾಡ್ತೀನಿ. ಅಲ್ಲಿ ನೀವು ವಾಚಿಂಗ್ ಮಾಡೋದ್ರೊಂದಿಗೆ ಲಿಸ್ನಿಂಗು ಸಹ ಆಗೋದ್ರಿಂದ ಅದು ನಿಮ್ಮ ಸ್ಪೋಕನ್ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಇನ್ನು ನೆಕ್ಸ್ಟ್ ನೀವು ಮನೆಯಲ್ಲಿ ಇರ್ಬೋದು, ಆಫೀಸ್ ಅಲ್ಲಿ ಇರ್ಬೋದು, ಅಥವಾ ಸ್ಕೂಲ್ ಕಾಲೇಜಲ್ಲಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಗಳೊಂದಿಗೆ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳೊಂದಿಗೆ ಇರ್ಬೋದು, ಇಂಗ್ಲಿಷ್ ಸ್ಪೀಕಿಂಗ್ ಅನ್ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ರೀತಿಯಾಗಿ ಸ್ಮಾಲ್ ಸೆಂಟೆನ್ಸ್ ಗಳನ್ನ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೀವು. ಹೇಗಂತಂದ್ರೆ, ಈಗ ಕನ್ನಡದಲ್ಲಿ ನಾವು ಏನೊಂದು ವಾಕ್ಯವನ್ನ ಮಾತನಾಡ್ತಾ ಇರ್ತೀವಿ, ಅದ್ರ ಬದಲಾಗಿ ಇಂಗ್ಲಿಷ್ ವಾಕ್ಯವನ್ನ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈಗ ಇಲ್ಲಿ ಬಾ, ಕಮ್ ಹೇರ್, ಅಲ್ಲಿ ಹೋಗು, ಗೋ ದೇರ್, ಸ್ವಿಚ್ ಆನ್ ದ ಫ್ಯಾನ್, ಸ್ವಿಚ್ ಆಫ್ ದ ಲೈಟ್. ಈ ರೀತಿ ವರ್ಬ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳಿಂದ ನೀವು ಸ್ಟಾರ್ಟ್ ಮಾಡಿ. ವೆನ್ ಯು ಸ್ಟಾರ್ಟ್ ಫ್ರಮ್ ಶಾರ್ಟ್ ಸೆಂಟೆನ್ಸಸ್, ನೆಕ್ಸ್ಟ್ ಸ್ಲೋಲಿ ನೀವು ಬಿಗ್ ಸೆಂಟೆನ್ಸ್ ಗಳನ್ನ ಮಾತನಾಡಿ ಸ್ಟಾರ್ಟ್ ಮಾಡ್ತೀರಿ. ಆನಂತರ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನೀವು ಆಪರ್ಚುನಿಟಿನ ಫೈಂಡ್ ಔಟ್ ಮಾಡ್ಬೇಕು. ಹೇಗಂತಂದ್ರೆ, ನಾನು ಹೆಂಗ್ ಅವಕಾಶನ ಹುಡುಕ್ಬೇಕು, ನಾನು ಇಂಗ್ಲಿಷ್ ನಲ್ಲಿ ಮಾತನಾಡಲಿಕ್ಕೆ ಹೇಗೆ ಅವಕಾಶನ ಹುಡುಕ್ಬೇಕು ಅಂತಂದ್ರೆ ನೀವಲ್ಲಿ ಟ್ರೈ ಮಾಡ್ಬೇಕು. ಫ್ರೆಂಡ್ಸ್ ಜೊತೆಗೆ ಮಾತನಾಡ್ತಾ ಇರ್ಬೇಕಾದ್ರೆ ಕನ್ನಡದ ಸೆಂಟೆನ್ಸ್ ಬದಲಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡಿ. ಆಫೀಸ್ ನಲ್ಲಿ ಕೊಲೀಗ್ಸ್ ಜೊತೆಗೆ ಮಾತಾಡ್ತಾ ಇದ್ರಿ, ಕೊಲೀಗ್ಸ್ ಜೊತೆಗೆ ನೀವು ಮಾತನಾಡ್ತಾ ಇದ್ರಿ, ಅವಾಗ ಇಂಗ್ಲಿಷ್ ನಲ್ಲಿ ಮಾತನಾಡಿ. ಸೊ ಈ ರೀತಿ ಇಂಗ್ಲಿಷ್ ಸ್ಪೀಕಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ದೆನ್ ವೆನ್ ಯು ಕಮ್ ಬ್ಯಾಕ್ ಫ್ರಮ್ ಯುವರ್ ಆಫೀಸ್ ಆರ್ ವೆನ್ ಯು ಕಮ್ ಬ್ಯಾಕ್ ಫ್ರಮ್ ಯುವರ್ ಸ್ಕೂಲ್ ಆರ್ ಕಾಲೇಜ್, ಈವ್ನಿಂಗ್ ಏನ್ ಗೊತ್ತಾ, ಯಾವ್ದಾದ್ರು ಇಂಗ್ಲಿಷ್ ಮೂವೀಸ್ ಅನ್ನ ವಾಚ್ ಮಾಡೋದನ್ನ ನೀವು ರೂಢಿ ಮಾಡ್ಕೊಳ್ಳಿ. ನೀವು ಒಮ್ಮೆಗೆ ನೀವು ಕಂಪ್ಲೀಟ್ ಆಗಿ ಒಂದು ಮೂವಿನ ನಾನು ನೋಡ್ತೀನಿ ಅಂತಂದಾಗ ನಿಮಗೆ ಟೈಮ್ ಸಾಕಾಗದೇ ಇರ್ಬೋದು. ಅದಕ್ಕೋಸ್ಕರ ಏನ್ ಮಾಡಿ, ಡೈಲಿ ನಾನು ಒಂದು 15 ನಿಮಿಷ ಮೂವೀಸ್ ನೋಡ್ತೀನಿ, 15 ನಿಮಿಷ ಇಂಗ್ಲಿಷ್ ನ್ಯೂಸ್ ಚಾನಲ್ ನ ನೋಡ್ತೀನಿ. ಆ ಮೂವಿನ ನೋಡ್ತಾ ಇರ್ಬೇಕಾದ್ರೆ ಪೆನ್ನು ನೋಟ್ಬುಕ್ ಅನ್ನ ಇಟ್ಕೊಂಡು ಕೂತ್ಕೋಬೇಕು. ಆ ಮೂವೀಸ್ ನೋಡ್ತಾ ಇರ್ಬೇಕಾದ್ರೆ ಅವರಲ್ಲಿ ಒಂದು ಸೆಂಟೆನ್ಸ್ ಏನೋ ಮಾತಾಡಿದ್ರು, ಅವ್ರು ಯಾವ ಒಂದು ಸೆಂಟೆನ್ಸ್ ಮಾತನಾಡ್ತಾರೆ ನಿಮ್ಗೆ ಗೊತ್ತಾಗದೆ ಇದ್ದಾಗ ಅದನ್ನ ನೋಟ್ಬುಕ್ ಅಲ್ಲಿ ಬರೀಬೇಕು. ನಂತರ ಅದ್ರ ಮೀನಿಂಗ್ ಅನ್ನ ತೆಗೆದು ನೀವು ನೋಡ್ಬೇಕು. ಒಂದ್ಸತಿ ಫಸ್ಟ್ ಈ ರೀತಿ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಏನ್ ಗೊತ್ತಾ, ಜಸ್ಟ್ ಏನು ಬರೆದುಕೊಳ್ಳದೆ ಜಸ್ಟ್ ಬರೀ ಲಿಸ್ನಿಂಗ್ ಮಾಡ್ತಾ ಮತ್ತೊಮ್ಮೆ ನಾವು ಮೂವೀಸ್ ನಲ್ಲಿ ರಿವಾಚ್ ಮಾಡ್ಬೇಕು. ಓಕೆ, ಅದೇ ರೀತಿ ಇಂಗ್ಲಿಷ್ ನ್ಯೂಸ್ ಚಾನಲ್ ಅನ್ನು ನೋಡೋದನ್ನ ನಾವು ರೂಢಿ ಮಾಡ್ಕೋಬೇಕು. ಇದು ನೈಟ್. ಅದಾದ್ಮೇಲೆ ಆಫ್ಟರ್ ದ ಡಿನ್ನರ್ ಯು ನೀಡ್ ಟು ರೈಟ್ ಯುವರ್ ಡೈರಿ. ಅಂದ್ರೆ ನೀವು ಡೈರಿ ಬರೆಯೋದನ್ನ ನೀವು ಸ್ಟಾರ್ಟ್ ಮಾಡ್ಬೇಕು. ನೀವು ಕನ್ನಡದಲ್ಲಿ ಡೈರಿ ಬರೀತಾ ಇದ್ದೀರಿ, ಬಟ್ ಅದ್ರ ಬದಲಾಗಿ ಇಂಗ್ಲಿಷ್ ನಲ್ಲಿ ಡೈರಿ ಬರೆಯೋದನ್ನ ಸ್ಟಾರ್ಟ್ ಮಾಡಿ. ಸರ್, ನಮ್ಗೆ ಮಿಸ್ಟೇಕ್ ಆಗ್ತಾವಲ್ಲ, ಮಿಸ್ಟೇಕ್ ಆದ್ರೆ ನೀವೇನೋ ಆ ಡೈರಿನ ತೆಗೆದುಕೊಂಡು ಯಾರಿಗಾದ್ರೂ ಹೊರಗಡೆ ತೋರ್ಸ್ಲಿಕ್ಕೆ ಹೋಗ್ತೀರಾ? ನೋ, ಇಟ್ಸ್ ಫಾರ್ ಯುವರ್ ಪರ್ಸನಲ್ ಡೈರಿನೋ. ಸೊ ನೀವು ಸ್ಲೋಲಿ ಬರಿತಾ ಹೋದ ಹಾಗೆ ಇಂಗ್ಲಿಷ್ ಅಲ್ಲಿ ಡೆಫಿನೆಟ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಡೈರಿ ಬರೆಯೋದನ್ನ ರೂಢಿ ಮಾಡ್ಕೊಳ್ಳಿ. ಅಂಡ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಕೊನೆಗೆ when you are going to bed on that time, end the day with reading English books. ಅಂದ್ರೆ ನೀವು ರಾತ್ರಿ ಮಲಗುವ ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಇಂಗ್ಲಿಷ್ ಪುಸ್ತಕವನ್ನ ಓದುವುದರೊಂದಿಗೆ ನಿಮ್ಮ ದಿನವನ್ನ ಸಮಾಪ್ತಿಗೊಳಿಸಿ. ಯಾಕಂತಂದ್ರೆ ನಾವು ಮಲಗುವಂತ ಸಮಯದಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಏನನ್ನ ಓದ್ತೀವಿ ಅದು ನಮ್ಮ ಮೈಂಡ್ ಒಳಗಡೆ ಹೋಗ್ಬಿಟ್ಟು ರಿಸಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ಈ ಒಂದು ಟೈಮ್ ಟೇಬಲ್ ಅನ್ನ ನೀವು ಈ ಒಂದು ಡೈಲಿ ಆಕ್ಷನ್ ಪ್ಲಾನ್ ಅನ್ನ
ಥ್ರೂಔಟ್ ಅ ಇಯರ್ ಅಂದ್ರೆ 2021 ಅಲ್ಲಿ ಪಾಲಿಸಿದ್ದೆ ಆದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಸ್ಪೋಕನ್ ಇಂಗ್ಲಿಷ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನಾನು ಇಂಗ್ಲಿಷ್ ನ ಕಲಿತೀನಿ ಅಂತಂದು ಈ ವರ್ಷ ಗೋಲ್ ನ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡು ನಾನು ನಿಮಗೆ ಈಗ ಹೇಳಿದಂತಹ ಈ ಆಕ್ಷನ್ ಪ್ಲಾನ್ ಅನ್ನ ನೀವು ಎಕ್ಸಿಕ್ಯೂಟ್ ಮಾಡಿದ್ದೇ ಆದ್ರೆ, ಓಕೆ, ಜಾರಿಗೆ ತಂದಿದ್ದೇ ಆದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಇನ್ 2021. ಖಂಡಿತ ಈ ವರ್ಷ ನಿಮ್ಮ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗಿ ಬೆಟರ್ ಆಗಿ ಹೋಗ್ತದೆ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಇಲ್ಲಿ ತನಕ ನಾನು ಹೇಳಿದಂತಹ ಈ ಒಂದು ವಿಷಯಗಳು ನಿಮ್ಗೆ ಹೇಗೆ ಅನಿಸಿದ್ವು ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಅದರೊಂದಿಗೆನೆ ವೆರಿ ಇಂಪಾರ್ಟೆಂಟ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ವೆಲ್ ಫ್ರೆಂಡ್ಸ್, ನಮಗೆಲ್ಲರಿಗೂ ಈ ವರ್ಷ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಮತ್ತೆ ಮುಂದಿನ ವಾರ ಇನ್ನೊಂದು ವಿಡಿಯೋದೊಂದಿಗೆ ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗಾಡ್ ಬ್ಲೆಸ್ ಯು.